ಮೂಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ನಿಜಕ್ಕೂ ಕೂಡ ಒಂದು ರೀತಿ ಬಿಗ್ ಡೇ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ತನಿಖೆಯನ್ನು ನಡೆಸಿರ್ತಕ್ಕಂಥ ಲೋಕಾಯುಕ್ತರು ಈಗಾಗಲೇ ಕೋರ್ಟ್ಗೆ ಬಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ 4 ಆರೋಪಿಗಳ ಮೇಲೆ. ಇದನ್ನು ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೊರೆ ಹೋಗಿದ್ದರು. ಇಡಿಯವರು ಕೂಡ ವಾದವನ್ನು ಆಲಿಸಿದರು. ಇದನ್ನು ಒಪ್ಪಬಾರದು ಅಂತ ಇವತ್ತು ಕೋರ್ಟ್ನಿಂದ ಆದೇಶ ಪ್ರಕಟವಾಗುತ್ತೆ. ಮೂಡಾ ಕೇಸಲ್ಲಿ ಸಿಎಂಗೆ ಇವತ್ತು ಬಿಗ್ ಡೇ. ಇವತ್ತು ಲೋಕಾಯುಕ್ತ ಬಿ ರಿಪೋರ್ಟ್ನ ಕುರಿತಂತೆ ಆದೇಶ. ಒಪ್ಕೊಳ್ಳುತ್ತಾ ಒಪ್ಕೊಳ್ಳಲ್ಲ ನ್ಯಾಯಾಲಯ ಅಂತ ಬಿ ರಿಪೋರ್ಟ್ ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದರು ಸ್ನೇಹಮಯಿ ಕೃಷ್ಣ. ಅರ್ಜಿ ಸಂಬಂಧ ವಾದ ಪ್ರತಿವಾದವನ್ನು ಈಗಾಗಲೇ ಆಲಿಸಿದೆ ಕೋರ್ಟು. ಲೋಕಾಯುಕ್ತದವರ ಬಿ ರಿಪೋರ್ಟನ್ನು ಒಪ್ಪಿಕೊಳ್ಳುತ್ತಾ ಕೋರ್ಟ್ ಒಪ್ಕೊಳ್ಳದೇ ಇದ್ದರೆ ಇಡಿ ಎಂಟ್ರಿ ಆಗುತ್ತಾ? ಅಫ್ಕೋರ್ಸ್ ಆಗುತ್ತೆ. ಲೋಕಾಯುಕ್ತ ಬಿ ರಿಪೋರ್ಟ್ ರದ್ದಾದರೆ ಸಿಎಂಗೆ ಸಂಕಷ್ಟ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಡುತ್ತೆ. ಒಂದು ವೇಳೆ ಕೋರ್ಟ್ ಏನಾದರೂ ಲೋಕಾಯುಕ್ತ ಬಿ ರಿಪೋರ್ಟ್ ಒಪ್ಪಿದ್ರೆ ಸಿಎಂ ಮತ್ತು ಕುಟುಂಬಕ್ಕೆ ಸಂಪೂರ್ಣ ಕ್ಲೀನ್ ಚಿಟ್ ಸಿಕ್ಕಂತಾಯಿತು. ಇವರು ಯಾರೇ ಎಷ್ಟೇ ಏನೇ ಹೇಳಿದ್ರು, ಏನೇ ಹೋರಾಟ ಮಾಡಿದ್ರು ಮುಗೀತು. ಇಡಿ ತನಿಖೆ ಸಂಪೂರ್ಣ ಮುಕ್ತಾಯ ಆದಂತಾಗುತ್ತೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ನಿರಾಳರಾದಂತೆ. ಇಡಿ ತನಿಖೆ ಸಂಪೂರ್ಣ ಹಳ್ಳ ಹಿಡಿಯುತ್ತೆ. ಅವರು ಅವಾಗಿಂದ ತನಿಖೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ನಡಿ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರು ವಾದ ಇದ್ದಿದ್ದು ಅದೇನೇ, ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟೇ ಇಲ್ಲಿ ಬರಲ್ಲ, ಇವರು ತನಿಖೆನೇ ಮಾಡೋ ಹಾಗಿಲ್ಲ ಅಂತ. ಯಾರು? ಇಡಿ ಅವರು. ಬಟ್ ಅವರು ಪ್ರಶ್ನೆಗಳನ್ನ ಹಾಕಿದ್ದಾರೆ, ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಕೋರ್ಟು ಬಿ ರಿಪೋರ್ಟನ್ನು ಒಪ್ಪದಿದ್ದರೆ ಏನು? ಕೋರ್ಟ್ನಲ್ಲಿ ಎತ್ತಿರುವಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಮರು ತನಿಖೆಗೆ ಆದೇಶವನ್ನು ನೀಡಬಹುದು ಕೋರ್ಟ್. ಯಾರಿಗೆ? ಲೋಕಾಯುಕ್ತ ಪೊಲೀಸರಿಗೇನೆ. ಯಾಕೆಂದರೆ ಅವ್ರು ತಾನೇ ಬಿ ರಿಪೋರ್ಟ್ ಹಾಕಿರೋದು. ಲೋಕಾಯುಕ್ತ ಪೊಲೀಸರಿಗೆ ಮರು ತನಿಖೆಗೆ ಸೂಚನೆಯನ್ನು ಕೊಡಬಹುದು. ಬಿ ರಿಪೋರ್ಟಲ್ಲಿರೋ ಅನುಮಾನಗಳ ಮೇಲೆ ಮರು ತನಿಖೆಗೆ ಸೂಚನೆಯನ್ನು ಕೊಡಬಹುದು. ಆ ಅನುಮಾನಗಳೇನು ಅಂತಕ್ಕಂಥದ್ದನ್ನು ಇಬ್ಬರೂ ರೈಸ್ ಮಾಡಿದ್ದಾರೆ, ಇಡಿ ಮತ್ತು ಸ್ನೇಹಮಯಿ ಕೃಷ್ಣ. ಹಾಗಾಗಿ ಕೋರ್ಟೇ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆಯನ್ನು ಮಾಡಬಹುದು. ಆರೋಪಿಗಳಿಗೆ ಸಮನ್ಸ್ ಕೊಟ್ಟು ಕೋರ್ಟ್ ಸುಪರ್ದಿಯಲ್ಲೇ ವಾದ ಪ್ರತಿವಾದವನ್ನು ಆಲಿಸಬಹುದು. ಈ 2 ಸಾಧ್ಯತೆ ಇದೆ. ಅದರ ಪರಿಣಾಮಗಳ ಆಮೇಲೆ ಬಟ್ ಕೋರ್ಟು ಲೋಕಾಯುಕ್ತ ರಿಪೋರ್ಟನ್ನು ಆಕ್ಸೆಪ್ಟ್ ಮಾಡುತ್ತಾ ಮಾಡಲ್ವಾ, ಇಷ್ಟೇ. ಅದರ ಮೇಲೆ ಮುಂದಿನ ಪರಿಣಾಮಗಳನ್ನ ನಾವು ನೋಡ್ತಾ ಹೋಗ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಲೋಕಾಯುಕ್ತ ಬಿ ರಿಪೋರ್ಟನ್ನು ಕೋರ್ಟ್ ಒಪ್ಪಿದ್ರೆ ಏನು, ಒಪ್ಪದಿದ್ದರೆ ಏನು ಸಾಧ್ಯತೆಗಳು? ಒಪ್ಪಬಾರದು ಅನ್ನೋದಕ್ಕೆ ಇಡಿ ಮತ್ತು ಸ್ನೇಹಮಯಿ ಕೃಷ್ಣ ಒದಗಿಸಿರುವಂತಹ ಸಾಕ್ಷಿಗಳು ಏನು? ಅರವಿಂದ್, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡಿದಂಥ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಅಧಿಕಾರದ ದುರ್ಬಳಕೆ ಆಗಿಲ್ಲ ಮತ್ತು ಪ್ರಭಾವವನ್ನು CM ಅವರಾಗಲಿ ಅಥವಾ ಅವರ ಕುಟುಂಬಸ್ಥರಾಗಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿಲ್ಲ ಅಂತೇಳಿ ಸುದೀರ್ಘ ತನಿಖೆ ಮಾಡಿದ ನಂತರ ಸರಿಸುಮಾರು 11,000 ಪುಟಗಳ ಒಂದು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಅಂತಿಮ ವರದಿ ಸಲ್ಲಿಕೆಯನ್ನು ಮಾಡಿದ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಬಿ ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಆ ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿದಂಥ ದೂರುದಾರ ಸ್ನೇಹಮಯಿ ಕೃಷ್ಣ ಸಾಕಷ್ಟು ಅನುಮಾನಗಳು ಜೊತೆಗೆ ಸಾಕಷ್ಟು ಅದೇ ಬಿ ರಿಪೋರ್ಟ್ನಲ್ಲಿದ್ದಂಥ ಒಂದಷ್ಟು ಪ್ರಶ್ನೆಗಳೇನಿತ್ತು ಆ ಪ್ರಶ್ನೆಗಳನ್ನು ಕೋರ್ಟ್ನ ಗಮನಕ್ಕೆ ತಂದಿರುವಂಥದ್ದು. ಇಷ್ಟೆಲ್ಲ ಅನುಮಾನಗಳಿದ್ದಾವೆ. ಈ ಅನುಮಾನಗಳನ್ನು ಸ್ಪಷ್ಟನೆ ಪಡಿಸೋದಕ್ಕೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಅದರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿಗಳನ್ನು ಲೋಕಾಯುಕ್ತ ಪೊಲೀಸರು ಕೊಡುವಂಥ ಪ್ರಯತ್ನಗಳನ್ನು ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನು ಮರು ತನಿಖೆಯನ್ನು ಮಾಡಬೇಕು ಅಥವಾ ಕೋರ್ಟೇ ಕಾಗ್ನಿಸೆನ್ಸನ್ನು ತೆಗೆದುಕೊಂಡು ಅದನ್ನು ಸಮನ್ಸನ್ನು ಮಾಡಿ ಕೋರ್ಟ್ ವಿಚಾರಣೆ ಸುಪರ್ದಿಯಲ್ಲಿ ವಿಚಾರಣೆಗೆ ಕೈಗೆತ್ಕೊಳ್ಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿದ್ದಾರೆ. ಮನವಿಯನ್ನು ಮಾಡಿದ ಬಳಿಕ ಅದಕ್ಕೆ ಪೂರಕವಾಗಿ ಇಡಿ ಅಧಿಕಾರಿಗಳು ಕೂಡ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿರೋ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಏನಾದರೂ ಅಂಗೀಕೃತ ಆದರೆ ಇಡೀ ತನಿಖೆ ಮೇಲೆ ಅಂದರೆ ಇಡೀ ತನಿಖೆ ಏನು ದಾಖಲು ಮಾಡ್ಕೊಂಡಿರೋಂಥ ತನಿಖೆ ಏನಿದೆ ಆ ತನಿಖೆ ಸಂಪೂರ್ಣವಾಗಿ ಏನೋ ಹಾಳಾಗೋಗುತ್ತೆ. ಜೊತೆಗೆ ಮನಿ ಲ್ಯಾಂಡ್ರಿಂಗ್ನ ಆಕ್ಟ್ನ ಅಡಿಯಲ್ಲಿ ತನಿಖೆ ಮಾಡಲಿಕ್ಕೆ ಅವರಿಗೆ ಅವಕಾಶಗಳಿರಲ್ಲ. ಯಾಕೆಂದರೆ ಪ್ರಾಥಮಿಕ ಹಂತದ FIR ಇರೋಂಥದ್ದು ಲೋಕಾಯುಕ್ತ ಪೊಲೀಸರ FIR ಆಗಿರೋಂಥದ್ದು. ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದರೆ ಬಿ ರಿಪೋರ್ಟನ್ನು ಏನಾದರೂ ಕೋರ್ಟ್ ಒಪ್ಪಿಗೆಯನ್ನು ಮಾನ್ಯವನ್ನು ಮಾಡಿಬಿಟ್ರೆ ಅದನ್ನು ಒಪ್ಕೊಂಡ್ರೆ ಮುಂದುವರೆದಂಥ ಭಾಗ ತನಿಖೆಯನ್ನು ಮಾಡಲಿಕ್ಕೆ ಇಡಿ ಅಧಿಕಾರಿಗಳಿಗೆ ಅಂದರೆ ಲೋಕಾಯುಕ್ತ FIRನ ಮೇಲೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರೋಂಥದ್ದು. ಮೊದಲ ಏನು FIR ಏನಿತ್ತು FIRಗೆ ಸಂಪೂರ್ಣವಾಗಿ
ಸ್ಕ್ವಾಶ್ ಆಗಿಬಿಟ್ರೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳು ಇರಲ್ಲ. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಆತಂಕಗೊಂಡು ಬಿ ರಿಪೋರ್ಟನ್ನು ಚಾಲೆಂಜ್ ಮಾಡಿ ವಾದ ಪ್ರತಿವಾದವನ್ನು ಮಾಡಿದರೆ, ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಡ್ತಾ ಇರೋಂಥದ್ದು. ಯಾಕೆಂದರೆ ಇಡಿ ಅಧಿಕಾರಿಗಳ ಅರ್ಜಿ ಮಾನ್ಯವನ್ನು ಮಾಡಬೇಕಾ ಅನ್ನೋದು ಒಂದು ವಿಚಾರ, ಅದರ ಜೊತೆಗೆ ಬಿ ರಿಪೋರ್ಟನ್ನು ಮಾನ್ಯ ಮಾಡಬೇಕಾ ಮಾನ್ಯ ಮಾಡಬಾರ್ದಾ ಅನ್ನೋದ್ರ ಬಗ್ಗೆನೂ ಕೂಡ ಏನು ಆದೇಶ ಬರುವಂಥದ್ದು. ಅಂದರೆ ಮಾನ್ಯ ಮಾಡಿದ್ರೆ ಇಡೀ ಕುಟುಂಬ ಅಂದರೆ ಸಿ ಎಂ ಮತ್ತು ಅವರ ಜೊತೆಯಲ್ಲಿದ್ದಂಥ 3 ಜನ ಏನಿದ್ರು ಅವರು ಸಂಪೂರ್ಣವಾಗಿ ಕ್ಲೀನ್ ಚಿಟ್ ಅನ್ನು ಪಡ್ಕೊಳ್ತಾರೆ, ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ. ಅದನ್ನು ಸಾಮಾನ್ಯವಾಗಿ ಸ್ನೇಹಮಯಿ ಕೃಷ್ಣ ಅದನ್ನು ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗುವಂಥದ್ದು, ಮೇಲ್ಹಂತದ ಕೋರ್ಟ್ಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಾನೂನು ಹೋರಾಟ ಮಾಡುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ. ಎರಡೂ ಕಡೆಯಿಂದನೂ ಕೂಡ ಸಾಧ್ಯತೆಗಳಿದ್ದೇ ಇರುತ್ತದೆ. ಆದರೆ ಈಗ ಏನಾದರೂ ಅದನ್ನು ಬಿ ರಿಪೋರ್ಟನ್ನು ಒಪ್ಕೊಂಡ್ರೆ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ರಿಲೀಫನ್ನು ಪಡ್ಕೊಳ್ಳುವಂಥದ್ದು. ಅಕಸ್ಮಾತ್ ಬಿ ರಿಪೋರ್ಟನ್ನು ಒಪ್ಕೊಳ್ಳದೇ ಇದ್ದರೆ ಮರುತನಿಖೆಗೆ ಆದೇಶ ಮಾಡುವುದು. ಮರುತನಿಖೆಗೆ ಆದೇಶವನ್ನು ಮಾಡಿದರೆ ಈಗಾಗಲೇ ತನಿಖೆ ಮಾಡಿದಂಥ ಲೋಕಾಯುಕ್ತ ಪೊಲೀಸರು ಸಾಕಷ್ಟು ಅನುಮಾನಗಳಿಟ್ಟಿದ್ದಾರೆ, ಮತ್ತೆ ಆ ಅನುಮಾನಗಳನ್ನು ಮುಂದುವರಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಅದನ್ನು ಕಾಗ್ನಿಜೆನ್ಸನ್ನು ತೆಗೆದುಕೊಂಡು ಕೋರ್ಟೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಮನ್ಸನ್ನು ಕೊಟ್ಟು ವಿಚಾರಣೆಗೆ ಕೋರ್ಟ್ನ ಸುಪರ್ದಿಗೆ ಕರೆದು ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅಂದರೆ ಸಾಧ್ಯತೆಗಳ ಎರಡೂ ಕೂಡ ಇದ್ದಾವೆ. ಒಂದು ಬಿ ರಿಪೋರ್ಟನ್ನು ಒಪ್ಪೋದು ಅಥವಾ ಬಿ ರಿಪೋರ್ಟನ್ನು ಒಪ್ತೇ ಆದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎರಡೂ ಕೂಡ ಇರೋಂಥದ್ದು. ಇನ್ನೊಂದು 1-1.5 ಗಂಟೆ ಒಳಗಾಗಿ ಇವತ್ತಿನ ಸಿ ಎಂ ಅವರ ಬಿಗ್ ಡೇ ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗೋಂಥದ್ದು. ಅಂದರೆ ಎರಡೂ ಕಡೆ ಆದೇಶ ಬಂದರೆ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸ್ನೇಹಮಯಿ ಕೃಷ್ಣ ಪರವಾಗಿ ಬಂದರೆ ಸಿ ಎಂ ಅವರು ಹೈಕೋರ್ಟ್ಗೆ ಹೋಗ್ತಾರೆ, ಅಥವಾ ಸಿ ಎಂ ಅವರ ವಿರುದ್ಧವಾಗಿ ಬಂದರೆ ಸಿ ಎಂ ಅವರ ಪರವಾಗಿ ಬಂದರೆ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಹೋಗ್ತಾರೆ. ಎರಡು ಕಾನೂನು ಹೋರಾಟಗಳಿದ್ದಾವೆ. ಆದರೆ ಇವತ್ತಿನ ಒಂದು ಆದೇಶ ಏನಿದೆ ಬಹುತೇಕ ನಿರ್ಣಾಯಕ ದಿನವಾಗಿ ಪರಿಣಮಿಸುತ್ತದೆ. ಅರವಿಂದ್. ರೈಟ್ ಮುರಳಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನೊಂದು 2 hours ಎಲ್ಲವೂ ಕೂಡ ಗೊತ್ತಾಗುತ್ತೆ.